ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಮಾನ್ಯ ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ವಿಜೇಂದ್ರ ಯಡಿಯೂರಪ್ಪನವರು ನಾಳೆ 9ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕೋಲಾರಕ್ಕೆ ಬರುವ ಉದ್ದೇಶದಿಂದ ತಮ್ಮನ್ನೆಲ್ಲ ಕರೆದು ಈ ಮಾಹಿತಿನ ತಮ್ಮ ಬಳಿ ಹಂಚ್ಕೊಳ್ಳೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಏನು ಕೋಲಾರ ಬರಪೀಡಿತ ಪ್ರದೇಶ ಆಗಿದೆ. ಇಲ್ಲಿ ರೈತರು ಕೃಷಿನೇ ನಂಬಿಕೊಂಡು ಸಾಕಷ್ಟು ಜನ ಇದ್ದಾರೆ. 1400ಕ್ಕಿಂತ ಹೆಚ್ಚು ಕೆರೆಗಳಿಗೆ ಹೊಂದಿರುವಂಥ ಒಂದು ಜಿಲ್ಲೆ. ಇಲ್ಲಿ ರೈತರು ಇಡೀ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾವು ರಫ್ತು ಮಾಡ್ತೀವಿ. ನಮ್ಮ ಮಾವು ಆಗ್ಬೋದು, ಟೊಮೊಟೊ ಆಗ್ಬೋದು, ರೇಷ್ಮೆ ಆಗ್ಬೋದು, ಚಿನ್ನ ಕೊಟ್ಟಿರುವಂಥ ಜಿಲ್ಲೆ. ಇವತ್ತು ಇಡೀ ಯಾವುದೇ ಸರ್ಕಾರ ಬಂದ್ರೂ ನಮ್ಮ ಈ ಒಂದು ಕೋಲಾರನ ಕಡೆಗಣಿಸ್ತಾ ಇರ್ತಾರೆ ಅಂದ್ಬಿಟ್ಟು ಒಂದು ಗುರುತರ ಆರೋಪ ಇದೆ. ಕಾಂಗ್ರೆಸ್ 3 ವರ್ಷ ಮೇಲೆ ಇವತ್ತು ಅಧಿಕಾರಕ್ಕೆ ಬಂದರೆ ಕೂಡ ಕೋಲಾರ ಕಡೆ ಯಾವುದೇ ರೀತಿ ಹೆಚ್ಚು ಆದ್ಯತೆ ಕೊಡದೇ ಇರೋದು. ಈಗ ಈ ಬರ ಪ್ರದೇಶ ಆಗಿ ರೈತರು ಈ ಹೊತ್ತಿಗಾಗಲೇ ನಮ್ಮ ರಾಗಿ ಪೈರು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಬರಬೇಕಾಯ್ತು. ಒಂದು 3 ಅಡಿ 2 ಅಡಿ 1.5 2 ಅಡಿ ಬರಬೇಕಾಯ್ತು. ಇವತ್ತು ರೈತರೆಲ್ಲ ಮಳೆರಾಯನ್ನ ಕಾಯ್ಕೊಂಡು ಅದನ್ನು ಫಲವತ್ತತೆ ಮಾಡಿ ಕಾಯ್ಕೊಂಡಿದ್ರು. ಬೀಜ ಖರೀದಿ ಮಾಡಿದರು, ಗೊಬ್ಬರ ತಗೊಂಡಿದ್ರು. ಇವತ್ತು ಕೇಂದ್ರ ಸರ್ಕಾರದ ಒಂದು ಫಸಲ್ ಬಿಮಾ ಯೋಜನೆ ಒಳ್ಳೆ ಯೋಜನೆ. ಇಲ್ಲಿ ರೈತ ಏನು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅದು ವಿಫಲ ಆಗಿದೆ. ಜನ ಪ್ರತಾಪಿಸ್ತಾ ಇರ್ತಾರೆ. 3 ವರ್ಷದಿಂದ ಈಚೆಗೆ ಸುಮಾರು 3200 ರೈತರು ಕರ್ನಾಟಕ ರಾಜ್ಯದಲ್ಲಿ ಸಾವಿಗೀಡಾಗಿದ್ದಾರೆ. ಯಾಕೋ ನಮ್ಮನ್ನು ಆಳ್ತಾ ಇರೋಂಥ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಇದು ರಾಜ್ಯಾಧ್ಯಕ್ಷರು ಹಿಂದೆನೇ ಈಗಾಗಲೇ ಎಲ್ಲ ಕಡೆ, ರಾಜ್ಯದ ಎಲ್ಲ ಕಡೆ ಈ ಬರ ಅಧ್ಯಯನ ಮಾಡಿ ವೀಕ್ಷಣೆ ಮಾಡಿ ಸರ್ಕಾರಕ್ಕೆ ಎಚ್ಚರ ಕೊಡಬೇಕನ್ನೋದು ಒಂದು ಉದ್ದೇಶ. ಆ ಕಾರಣಕ್ಕೆ ಏನು ನಾಳೆ ಬರ್ತಾರೆ ಕೆಂದಟ್ಟಿ ರಾಮಚಂದ್ರ ಗೇಟಲ್ಲಿ ನಾವು ಕಾರ್ಯಕರ್ತರನ್ನು ರಿಸೀವ್ ಮಾಡಿಕೊಂಡು ಕೆಂದಟ್ಟಿ ಪ್ರದೇಶದಲ್ಲಿ ಈಗಾಗಲೇ ನಾವು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ತುಂಬ ಚೆನ್ನಾಗಿರೋ ಭೂಮಿ. ಇವತ್ತು ರೈತರು ಬೀಜ ತಗೊಂಡು ಮನೇಲಿ ಇಟ್ಕೊಂಡಿದ್ದಾರೆ, ಗೊಬ್ಬರ ಇದೆ, ಈ ಕಡೆ ಫಲ ಬರ್ತಾ ಇಲ್ಲ, ಬೆಳೆ ಇಲ್ಲ. ಅದನ್ನು ಅವ್ರು ನೋಡಿಕೊಂಡು ಸರ್ಕಾರಕ್ಕೆ ರೈತರ ಪರವಾಗಿ ಗಮನ ಹರಿಸ್ಬೇಕನ್ನೋ ಒಂದು ಉದ್ದೇಶದಿಂದ ಮಾನ್ಯ ರಾಜ್ಯಾಧ್ಯಕ್ಷರು ಕೋಲಾರಕ್ಕೆ ಬರ್ತಾ ಇದ್ದಾರೆ. ಅದು ಬಿಟ್ಟು ಮುಳಬಾಗಿಲು ತಾಲೂಕಿನ ಹನುಮನಗಲ್ ಗೇಟು, ಕೊತ್ತಮಂಗಲ ಅಂತ, ಅಲ್ಲಿ ಸುಮಾರು ಕೀಲೇರಿ ಅಂತಾರೆ, ಕೆರೆ ಕೆಳಗಿನ ಭಾಗ ಸುಮಾರು ಎಕರೆಗಳು ಅಲ್ಲಿ ಭತ್ತ ನಾಟಿ ಮಾಡ್ತಾಯಿದ್ರು. ಅಲ್ಲಿ ಕೂಡ ಇವತ್ತು ಮಳೆ ಇಲ್ಲ. 2 ಭಾಗದಲ್ಲಿ ಹೊಲಗಳು ರಾಗಿ ಅದನ್ನು ಬಿತ್ತಿದಂತಾನೆ ಉತ್ತುಬಿಟ್ಟು ಫಲವತ್ತತೆ ಮಾಡಿ ಇಟ್ಕೊಂಡಿದ್ದಾರೆ. ಮಳೆ ಇಲ್ಲದಕ್ಕೆ ಒಣಗ್ತಾ ಇದೆ. ಆ ಕಾರಣಕ್ಕೆ ಇದುವರೆಗೂ ಯಾವುದೇ ಆಗಲಿ ಕೃಷಿ ಅಧಿಕಾರಿಗಳಾಗಲಿ ಯಾರೂ ರೈತರ ಬಗ್ಗೆ ಗಮನ ಹಾಕಿಲ್ಲ. ನಾವೊಂದು ಮಾತು ಹೇಳ್ತೀನಿ, ಸರ್ಕಾರ ಬಂದಾಗ ರೈತರಿಗೆ, ಇವತ್ತು ರೈತರಿದ್ದರೆ ದೇಶ ಇರ್ತದೆ. ಕೋಲಾರ, ಎಸ್ಪೆಷಲಿ ಕೋಲಾರ ರೈತರ ಕೃಷಿನ ನಂಬ್ಕೊಂಡ್ರಂಥ ರೈತರ ಸಂಖ್ಯೆ ಸಾಕಷ್ಟಿದೆ. 70-80 ಭಾಗ ಇವತ್ತು ರೈತರ ಕೃಷಿನ ಮತ್ತು ರೈತರು ಬೆಳೆಯುವಂಥ ಬೆಳೆನ ನಾವು ತಿಂದು ಇವತ್ತು ಇಷ್ಟು ಮಾತ್ರ ಇದ್ದೀವಿ ಅಂದರೆ ಅಂಥ ರೈತರಿಗೆ ಸರ್ಕಾರ ಸ್ಪಂದಿಸಿಲ್ಲ ಅಂದರೆ ಎಷ್ಟು ಸರಿ ಅನ್ನೋದು ನಮ್ಮ ಒಂದು ಕ್ವಶನ್ನು. ಆ ಕಾರಣಕ್ಕೆ ಇವತ್ತು ಜಿಲ್ಲಾಡಳಿತ ಆಗ್ಬೋದು ಅದ್ರ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಪ್ರತಿ ತಿಂಗಳಿಗೆ ಒಂದು 10,000 ರೂಪಾಯಿ ರೈತರಿಗೆ ಕೊಟ್ಟು, ಅದೇ ಒಂದು ವರ್ಷಕ್ಕೆ 1,20,000 ಕೊಟ್ಟರೆ ಅವ್ರಿಗೊಂದು ಆಗ್ತಾಯಿತ್ತು. ಮೊದಲು 46,000 ಅನ್ನೋದು ಬರ್ತಾಯಿತ್ತು ನಮ್ಮ ಯಡಿಯೂರಪ್ಪನವರು ಇದು ಮಾಡಿದಾಗ. ಆದರೆ ಇವಾಗ ಏನೋ ಅದಕ್ಕೆ ಗಮನನೇ ಹರಿಸ್ತಾ ಇಲ್ಲ. ನಮ್ಮ ಸಿದ್ದರಾಮಯ್ಯನವರು ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ, ನಮ್ಮ ಡಿ.ಕೆ. ಶಿವಕುಮಾರ್ ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅವ್ರ ಅಗ್ಗಜಗ್ಗಾಟದಲ್ಲೇ ಇದೆ. ಆ ಕಾರಣಕ್ಕೆ ಇವತ್ತು ನಾಳೆ ಏನು ನಮ್ಮ ಇವ್ರು ಬರ್ತಾರೆ ಅದೊಂದು ಭಾಗ,
ಮತ್ತು ಆಗ್ನೇಯ ಪದವೀಧರದ್ದು ಕ್ಷೇತ್ರದ್ದು ಈಗಾಗಲೇ ಚುನಾವಣೆ ನಿಗದಿಯಾಗಿದೆ. ಆ ಚುನಾವಣೆ ನಿಮಿತ್ತ ನಮ್ಮ ಸುರೇಶ್ ಅನ್ನೋರು ಅಧಿಕೃತ ಅಭ್ಯರ್ಥಿ, NDA ಅಧಿಕೃತ ಅಭ್ಯರ್ಥಿಯವರು, ಅವರು ಬಂದು ಒಂದಷ್ಟು ಕಾರ್ಯಕರ್ತರನ್ನ ಮತ್ತು ವೋಟರ್ಸ್ನ ಮಾತಾಡೋಂಥದ್ದು, ಅದರ ನೇತೃತ್ವವನ್ನು ನಮ್ಮ ವಿಜೇಂದ್ರ ಯಡಿಯೂರಪ್ಪನವರು ತಗೊಂಡು ಇದೇ ರತ್ನ ಕನ್ವೆನ್ಷನ್ ಹಾಲಲ್ಲಿ ಈ ಎರಡು ಕೋಲಾರ ಹಾಗೂ ಮುಳಬಾಗಿಲು ತಾಲೂಕಿನ ವೀಕ್ಷಣೆ ಆದಮೇಲೆ, ಬರ ಅಧ್ಯಯನ ಆದಮೇಲೆ ತದನಂತರ 11:15 ರತ್ನ ಕನ್ವೆನ್ಷನ್ನಲ್ಲಿ ಈ ಒಂದು ಆಗ್ನೇಯ ಪದವೀಧರ ಕ್ಷೇತ್ರದ ಸಭೆ ಕೂಡ ಇದೆ. ಆ ಕಾರಣಕ್ಕೆ ಈ ವಿಷಯನ ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ, ರೈತರಲ್ಲಿ, ಇವತ್ತು ರೈತರು ಕೆಂಜಟ್ಟಿ ಭಾಗದಲ್ಲಾಗ್ಬೋದು ಅಥವಾ ಹನುಮನಹಳ್ಳಿಗೇಟಿ, ಕೊತ್ಮಂಗ್ಲ ಅಲ್ಲಾಗ್ಬೋದು, ತಮ್ಮ ಏನು ನೋವುಗಳನ್ನ ನಮ್ಮ ರಾಜ್ಯಾಧ್ಯಕ್ಷ ಹತ್ರ ತಾವು ಹಂಚ್ಕೊಬೋದು. ಅವರು ತಮಗೆ ಟೈಮ್ ಕೊಡ್ತಾರೆ. ಯಾಕಂದರೆ ರೈತರ ಪರವಾಗಿ ಇವತ್ತು ಅವರು ಏನು ಯಡಿಯೂರಪ್ಪ ರೈತರ ನಾಯಕ, ರೈತರ ಬಜೆಟ್ ಮಂಡಿಸಿರೋ ಏಕೈಕ ಫಸ್ಟ್ ಮುಖ್ಯಮಂತ್ರಿ ಯಾರಿದ್ರೆ ದೇಶದಲ್ಲಿ ಅದು ಯಡಿಯೂರಪ್ಪನವ್ರು ಮಾತ್ರನೇ. ಆ ಕಾರಣಕ್ಕೆ ಅವ್ರಿಗೆ ರೈತರ ಸಮಸ್ಯೆಗಳಿಗೆ ಸ್ಪಂದಿಸೋದು ತುಂಬ ಚೆನ್ನಾಗಿ ಗೊತ್ತು ನಮ್ಮ ಯಡಿಯೂರಪ್ಪನವ್ರಿಗೆ ಮತ್ತು ಅವ್ರ ಮಗ ಆದಂಥ ನಮ್ಮ ವಿಜೇಂದ್ರ ಯಡಿಯೂರಪ್ಪನವ್ರಿಗೆ. ಸೊ ಹಂಗಾಗಿ ಈ ಒಂದು ಕಾರ್ಯಕ್ರಮನ ತಮ್ಮ ಮುಂದೆ ಹಂಚ್ಕೊಂಡು ಜನಗಳಿಗೆ ತಿಳಿಬೇಕಾಯಿತು. ಆ ವಿಷಯಕ್ಕೆ ಈ ಪತ್ರಿಕಾ ಗೋಷ್ಠಿಗೆ ಕರೆದಿದ್ದು. ತಾವು ಬರಬೇಕಂತ ತಮ್ಮಲ್ಲಿ ಮನವಿ ಮಾಡಿ ಈ ಒಂದು ವಿಷಯನ ತಾವು ತಮ್ಮ ಮಾಧ್ಯಮಗಳಲ್ಲಿ ಪತ್ರಿಕಾ ಇದರಲ್ಲಿ ಮುದ್ರಣ ಮಾಡಬೇಕಂತ ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿ ಮಾಡ್ತಾಯಿದ್ದೀವಿ. ಧನ್ಯವಾದಗಳು. ಸರ್, ವಿಜೇಂದ್ರ ಅವ್ರ ಜೊತೆ ಕ್ಯಾಂಡಿಡೇಟು ಆಗ್ನೇಯ ಪದವೀಧರ ಕ್ಷೇತ್ರ ಕ್ಯಾಂಡಿಡೇಟ್ ಸುರೇಶ್ ಅವರು ಬರ್ತಾರೆ, ನಂದೀಶ್ ರೆಡ್ಡಿ ಬರ್ತಾರೆ, ನಮ್ಮ ರಾಜ್ಯ ಕಾರ್ಯದರ್ಶಿ ತಮ್ಮೇಶ್ ಗೌಡರು ಬರ್ತಾರೆ, ನಮ್ಮ OA ನಾರಾಯಣಸ್ವಾಮಿ ಅವರು ಬರ್ತಾರೆ, ಕೇಶವ ಪ್ರಸಾದ್ ಜಿ ಬರ್ತಾರೆ, ಮತ್ತು ನಮ್ಮ ಮಾಜಿ ಸಂಸದರು S ಮುನ್ಸಮ್ಮನವ್ರು ಬರ್ತಾರೆ. ಎಲ್ಲ ನಮ್ಮ ಯಾರು ಮಂಜುನಾಥ್ ಗೌಡರು, ವರ್ತೂರು ಪ್ರಕಾಶ್ ಅವರು, ಮತ್ತು BP ವೆಂಕಟಮಣಪ್ಪ ಅವರು, ವೈ ಸಂಪಂಗಿ ಅವರು, ನಮ್ಮೆಲ್ಲ ಜಿಲ್ಲಾ ಪದಾಧಿಕಾರಿಗಳು, ಮಂಡಲ ಅಧ್ಯಕ್ಷರುಗಳು, ಮೋರ್ಚಾ ಜಿಲ್ಲಾ ಅಧ್ಯಕ್ಷರುಗಳು, ಪ್ರಕೋಷ್ಠ ಸಂಚಾಲಕರು, ಹೆಚ್ಚಾಗಿ ರೈತರು ಅಲ್ಲಿ ಆ ಜಾಗಕ್ಕೆ ಬಂದು ಅವರು ಇದನ್ನು ಮಾಡಬೇಕನ್ನೋ ನಮ್ದು ಇದು. ಯಾಕಂದರೆ ರೈತರ ಪರವಾಗಿ ದನಿ ಎತ್ತೋದೇ ಯಡಿಯೂರಪ್ಪನವರು, ಬಿಟ್ಟರೆ ನಮ್ಮ ಪಾರ್ಟಿ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಯಾವ ರೀತಿ ಇತ್ತು, ಇವಾಗ ರೈತರನ್ನ ಇಷ್ಟೆಲ್ಲ ಬರ ಆಗಿದೆ, ಒಬ್ಬ ವ್ಯಕ್ತಿ ಉಸ್ತುವಾರಿ ಸಚಿವರಿಲ್ಲ, ಒಬ್ಬ MLA ಇದುವರೆಗೂ ವೀಕ್ಷಣೆ. ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನವೀನ್ ಅವರು ಈಗ 15 ದಿವಸದಿಂದ ಇಲ್ಲಿ ಬಂದು ಬರ ಅಧ್ಯಯನ ಮಾಡ್ಕೊಂಡು ಹೋದ್ರು. ಅವತ್ತು ಸಾಕಷ್ಟು ವಿಷಯಗಳನ್ನ ನಿಮ್ಮ ಗಮನಕ್ಕೆ ತಂದಿದ್ದಾರೆ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ಇವತ್ತು ಇವ್ರಿಗೆ ಅದು ಗಮನನೇ ಇಲ್ಲ. ಏನು ಮಾಡಬೇಕು? ರೈತರು ಇದ್ದ ತನ ದೇಶ, ರೈತರಿಗೆ ಯಾಕೆ ಇವರು ಇಷ್ಟು ಇದು ಮಾಡ್ತಾರೆ? ಆ ಕೃಷಿ ಅಧಿಕಾರಿಗಳಂತೂ ಹೋಗ್ತಾನೆ ಇಲ್ಲ ಯಾರ ಹತ್ರನು. ಅದು ಯಾವಾಗ ಬರೆದಿದ್ದಾರೆ ಅಂತ ಗೊತ್ತಿಲ್ಲ. ನಾವಂತೂ ನಮ್ಮ ಏನು ಕೇಂದ್ರ ಸಚಿವರು ಯಾರಿಗೆ ಮಾವಿನ ವಿಷಯಕ್ಕೆ ಬಂದಾಗ ನಾವು ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡೋದಾಗ್ಬೋದು, ಮತ್ತು ನಮ್ಮ ಪ್ರಹ್ಲಾದ್ ಜೋಶಿ ಅವ್ರ ಹತ್ರ ಮಾತಾಡೋದಾಗ್ಬೋದು, ಖಂಡಿತವಾಗಿ ನಾವು ಕೂಡ ರಾಜ್ಯ ನಮ್ಮ ವಿಜೇಂದ್ರ ಯಡಿಯೂರಪ್ಪನ ಮುಖಾಂತರ ಅದು ಕೊಟ್ಟಿದ್ದೀರಿ. ಖಂಡಿತವಾಗಿ ಅವ್ರು ಕೊಟ್ಟರೆ ನಮ್ಮದು ಸಹಕಾರ ಇರ್ತದೆ. ನಾವು ಅದನ್ನು ಫಸ್ಟ್ ಕೇಳಿ, ಯಾಕಂದರೆ ಘೋಷಣೆ ಮಾಡಲೇಬೇಕದು. ನಾವು ಅದರಲ್ಲಿ ದನಿ ಕೊಡ್ತೀವಿ, ಅದರಲ್ಲಿ ಎರಡು ಮಾತಿಲ್ಲ.